ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ? ಹ್ಯಾಪಿ ಸಂಡೇ ಎಲ್ಲರಿಗೂ. ಸೊ ನನ್ನ ಜೊತೆ ಇವತ್ತು ಸಂಡೇ ಎಕ್ಸ್ಪ್ಲೋರ್ ಮಾಡೋಣ, ಹಾಗೂ ಬ್ಯಾಂಗ್ಳೂರಲ್ಲಿ ಒಂದು ಸಂಡೇ ಏನೇನು ಮಾಡ್ಬೋದು ಅಂತ ತಿಳಿಯೋಣ ಎಲ್ಲರೂ. ಸೊ ಇವತ್ತು ನಾವು ಅರ್ಲಿ ಮಾರ್ನಿಂಗ್ 6 o'clock ಬಂದಿರೋದು ಕಬ್ಬನ್ ಪಾರ್ಕ್ಗೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಏನೇನಿದೆ ಎಕ್ಸ್ಪ್ಲೋರ್ ಮಾಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ a lullaby sung to the open sky. Oh, whispering pines, sing me your tune. Caught in the rhythm of the stars and the moon. Teach me the language of rustling leaves. Stories that linger on the breath of the breeze. The dawn paints gold on the mountain's crown, while rivers whisper truth as they flow down. And their songs entwine with the trees that stand, knotted in time by nature's hand. Each echoing step on the forest floor opens a world through an ancient door. The silence alive, yet brimming with sound. In the arms of solitude, I am found. Oh, whispering pines, sing me your tune. Caught in the rhythm, the stars and the moon. Teach me the language of rustling leaves. Stories that linger on the breath of the breeze. ಸೊ ಕಬ್ಬನ್ ಪಾರ್ಕಲ್ಲಿ ಅರ್ಲಿ ಮಾರ್ನಿಂಗ್ ನೀವು 7 to 8 ವಾಕ್ ಮಾಡಿ 1 hour ಆರಾಮಾಗಿ ಫ್ರೆಶ್ ಏರ್ ಎಂಜಾಯ್ ಮಾಡ್ಬೋದು. ತುಂಬ ಜನ ಇರ್ತಾರೆ, ಸೊ ಸ್ವಲ್ಪ ನೀವು ಇಫ್ ಯು ವಾಂಟ್ ಯು ಜನ ಹತ್ರ ಮಾತಾಡ್ಬೋದು, ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ತುಂಬ ಚೆನ್ನಾಗಿರ್ತಾರೆ, ಎಲ್ಲ ಫ್ರೆಂಡ್ಲಿಯಾಗೇ ಇರ್ತಾರೆ. ಸೊ ನೀವು ಕೂಡ ಮಾತಾಡಿ ಫ್ರೆಂಡ್ಸ್ ಮಾಡಿ. ಅರ್ಲಿ ಮಾರ್ನಿಂಗ್ ವೈಬ್ಸ್ನ ನೀವು ಎಂಜಾಯ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಕಬ್ಬನ್ ಪಾರ್ಕ್ ವಿಸಿಟ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ಫ್ರೀಝಿ ಆಗಿದೆ, ಬಟ್ ತುಂಬ ಬ್ಯೂಟಿಫುಲ್ಲಾಗಿ ಇದೆ. ಇಲ್ಲಿ ಡಾಗ್ಸ್ ಪಾರ್ಕ್ ಇದೆ. ಇದ್ರ ಹೆಸರು ಕ್ರಿಪ್ಟೋ ಅಂತ. ಸೋ ಕ್ಯೂಟ್ ಆಗಿತ್ತು ಗೊತ್ತಾ. ಇದಾಗಿದ ತಕ್ಷಣ ಡಾಗ್ ಪಾರ್ಕ್ ಎಂಟ್ರಿ ಮಾಡಿದ್ರೆ ನಿಮಗೆ ನಿಜ ಹೇಳ್ತಾ ಇಲ್ವಾ, ಮಾರ್ನಿಂಗ್ ಥೆರಪಿ ಆಗುತ್ತೆ. ಇದು ಬೆಸ್ಟ್ ಡಾಗ್ಸ್ ಇಲ್ಲಿ ಸಿಗುತ್ತೆ ನಿಮಗೆ, ಫ್ರೆಂಡ್ಲಿ ಡಾಗ್ಸ್, ಹಾಗೂ ಓನರ್ಸ್ ಕೂಡ ಫ್ರೆಂಡ್ಲಿ ಆಗಿರ್ತಾರೆ. ನೀವು ಅವ್ರ ಜೊತೆ ಮಾತಾಡ್ಬಿಟ್ಟು ಡಾಗ್ಸ್ನ ಟಚ್ ಮಾಡಿ, ಬಿಕಾಸ್ ಸ್ವಲ್ಪ ಡಾಗ್ಸ್ ಅಗ್ರೆಸಿವ್ ಕೂಡ ಇದೆ. ಬಂದರೆ ತುಂಬ ಜನ ಇರ್ತಾರೆ, ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ಬೋದು ನೀವು ಎಲ್ಲರ ಜೊತೆನೂ ಬೇಕಂದರೆ ನೀವು ಆರಾಮಾಗೆ. ಹಾಗೂ ಇಲ್ಲಿ ಒಂದು ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಇಲ್ಲಿ ಡಾಗ್ದು ಗ್ರೌಂಡ್ ಇದೆ. ಸೊ ಅಲ್ಲಿ ಹೋಗಿದ್ದೆ, ನಿಮಗೆ ನಿಜ ಭಯ, ಡಾಗ್ಸಿಂದ ಭಯ ಇದ್ರೂ ಆರಾಮಾಗಿ ಆಡ್ಬೋದು ಡಾಗ್ಸ್ ಜೊತೆ ನೀವು. ತುಂಬ ಫ್ರೆಂಡ್ಲಿ ಆಗಿರುತ್ತೆ.
ಡಾಗ್ಸ್. ಹಾಗೂ ಸೈಕ್ಲಿಂಗ್ ಆಪ್ಷನ್ ಇದೆ, ಸೈಕ್ಲಿಂಗ್ ಕೂಡ ಮಾಡ್ಬೋದು. ಬಟ್ ನಾನು ಮಾಡಲಿಲ್ಲ ಸೈಕ್ಲಿಂಗ್ ಬಿಕಾಸ್ ತುಂಬ ಕ್ರೌಡ್ ಇತ್ತು ಸೈಕ್ಲಿಂಗ್ ಕಡೆ. ಸೊ ನಾನು ಸೈಕ್ಲಿಂಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಸಂಡೇ. ಹಾಗೂ ಲೈಬ್ರರಿ ಇದೆ, ಲೈಬ್ರರಿ ಸ್ಟೇಟ್ ಲೈಬ್ರರಿ ಇದು. ಸೊ ನಿಮಗೆ ಬುಕ್ಸ್ ಓದೋಕ್ಕೆ ಇಷ್ಟ ಇದ್ದರೆ ಬುಕ್ಸ್ ಹೋಗಿ ರೀಡ್ ಮಾಡ್ಬೋದು. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದರೆ ಕೂತ್ಕೊಂಡು ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ತುಂಬ ಕ್ಯೂಟಾಗಿದೆ. ಈ ಥರ ಮಾರ್ನಿಂಗ್ ಸಿಗೋದು ತುಂಬ ಕಷ್ಟ ಅನಿಸುತ್ತೆ ಬ್ಯಾಂಗ್ಳೂರ್ ಲೈಫಲ್ಲಿ. ಸೊ ನೀವು ಕೂಡ ಸಂಡೇ ಲೈಫ್ ಎಂಜಾಯ್ ಮಾಡಬೇಕಂದ್ರೆ ಪ್ಲೀಸ್ ಬನ್ನಿ ಕಬ್ಬನ್ ಪಾರ್ಕಿಗೆ. ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದರೆ. ಟೈಮ್ 9 o'clock ಆಗ್ತಾಯಿದೆ, ಬ್ರೇಕ್ಫಾಸ್ಟ್ ಮಾಡೋ ಟೈಮ್. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಣ. ಸೊ ಏನು ಮಾಡೋಣ, ಬ್ರೇಕ್ಫಾಸ್ಟ್ ಫಸ್ಟ್ ಹುಡ್ಕೋಣ. ಫಸ್ಟ್ ಬ್ರೇಕ್ಫಾಸ್ಟ್ ಹುಡುಕ್ಬೇಕಿನ್ನು. ನನಗೆ ಸ್ಪಾಟ್ಸ್ ಗೊತ್ತಿದೆ, ಹೋಗೋಣ ಅಲ್ಲಿ ಟ್ರೈ ಮಾಡೋಣ ಹೇಗಿದೆ ಅಂತ ಅಲ್ಲಿಂದ. ಸೊ ನಾವು ಹೋಗ್ಬೇಕು ಇವತ್ತು ಲಾಲ್ಬಾಗಿಗೆ ಬಿಕಾಸ್ ವಿ ಹ್ಯಾವ್ ಲಾಲ್ಬಾಗ್ ಫ್ಲವರ್ ಶೋ. 219th ಫ್ಲವರ್ ಶೋ ನಡೀತಾ ಇದೆ ಬ್ಯಾಂಗ್ಳೂರಲ್ಲಿ 15th to 26th Jan. ಸೊ ಹೋಗೋಣ ಅಲ್ಲೂ, ಅದು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಹೋಗೋಣ. ನೀವು ಕಬ್ಬನ್ ಪಾರ್ಕ್ ಬಂದು ಈ ಪಾಸ್ತಾ, ವೈಟ್ ಸಾಸ್ ಪಾಸ್ತಾ ಮತ್ತು ರೆಡ್ ಸಾಸ್ ಪಾಸ್ತಾ ಟ್ರೈ ಮಾಡಿಲ್ಲ ಅಂದರೆ ನೀವು ಕಬ್ಬನ್ ಪಾರ್ಕ್ ಬಂದಿದ್ದೇ ವೇಸ್ಟ್. ಸೊ ಡೆಫಿನೆಟ್ಲಿ ಟ್ರೈ. ಇದು ನನಗೆ 60 rupees ಬೀಳ್ತು ವೈಟ್ ಸಾಸ್ ಪಾಸ್ತಾ ತೊಗೊಂಡಿರೋದು ನಾನು. ಸೊ ಸಕ್ಕತ್ತಾಗಿರುತ್ತೆ. ಸೊ ಆಲ್ರೆಡಿ ನಾನು ಯಾವಾಗಲೂ ಫಸ್ಟ್ ಟೈಮ್ ಮಾಡ್ಲತ್ತಂತ ಇರೋದು, ತುಂಬ ಸಲ ತಿಂದಿದ್ದೀನಿ. ಬಟ್ ಡೆಫಿನೆಟ್ಲಿ ರೆಕಮೆಂಡೆಡ್ ಬ್ರೇಕ್ಫಾಸ್ಟಿಗೆ. ಕ್ವಾಂಟಿಟೀಸ್ ಕೂಡ ಚೆನ್ನಾಗಿದೆ. ಸೊ ಟ್ರೈ ಮಾಡಿ ಡೆಫಿನೆಟ್ಲಿ ಕಬ್ಬನ್ ಪಾರ್ಕ್ ಬಂದಿದ್ದೀರಾ ಅಂದರೆ ನೀವು. ಈಗ ನಾನು ರೀಚ್ ಆಗಿರೋದು ಲಾಲ್ಬಾಗ್ ಫ್ಲವರ್ ಶೋ ಬ್ಯಾಂಗ್ಳೂರ್. ಒನ್ ಆಫ್ ದ ರಿಚೆಸ್ಟ್ ಫ್ಲವರ್ ಶೋ ಇದು ನಡೆಯೋದಿಲ್ಲಿ. ಇದು ಒಂದು ಬ್ಯಾಂಗ್ಳೂರ್ ರಿಚುವಲ್ ಅನ್ಕೊಬೋದು ನಾವು. ಸೊ ಇವತ್ತು ನಡೀತಾ ಇರೋದು 219th ಫ್ಲವರ್ ಶೋ ಬ್ಯಾಂಗ್ಳೂರಲ್ಲಿ. ಇದು 15th Jan 26 Jan ನಡೀತಾ ಇರೋದು. ಸೊ ನಾನು ಬಂದಿದ್ದು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನಿಂದ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್. ಮೆಜೆಸ್ಟಿಕಲ್ಲಿ ಚೇಂಜ್ ಓವರ್ ಇರುತ್ತೆ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ ಲಾಲ್ಬಾಗ್ ಫ್ಲವರ್ ಶೋ. ಸೊ ನಿಮಗೆ ಮೆಟ್ರೋ ಸ್ಟೇಷನಿಂದ ಲಾಲ್ಬಾಗ್ ಮೆಟ್ರೋ ಸ್ಟೇಷನಿಂದ ಜಸ್ಟ್ 200 meter ವಾಕ್ ಇದೆ ಅಷ್ಟೇ. ವಾಕ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಸೊ ನೋಡೋಣ, ನೀವು ಕೂಡ ವಿಸಿಟ್ ಮಾಡಿ, ನಾನು ತೋರಿಸ್ತೀನಿ ಏನೇನಿದೆ ಅಂತ. ಸೊ ಇದು ಅಡಲ್ಟ್ಸ್ಗೆ 100 rupees ಟಿಕೆಟ್ ಆನ್ ವೀಕೆಂಡ್ಸ್, ಹಾಗೂ ವೀಕ್ ಡೇಸ್ ಅಲ್ಲಿ 80 rupees ಟಿಕೆಟ್ ಆಗಿದೆ. ಹಾಗೂ ಮಕ್ಕಳಿಗೆ 30 rupees ಟಿಕೆಟ್ ಇದು ಆಲ್ ದ ಡೇ. ಸೊ ನಿಮಗೆ ಮೋಸ್ಟ್ಲಿ ವೀಕ್ ಡೇಸ್ ಅಲ್ಲಿ ಫ್ರೀ ಇರುತ್ತೆ, ಹಾಗೂ ಬಟ್ ಇವತ್ತು ವೀಕೆಂಡ್ ಅಲ್ಲೂ ಫ್ರೀ ಇದೆ. ಸೊ ಎಕ್ಸ್ಪ್ಲೋರ್ ಮಾಡೋಣ ಏನೇನಿದೆ ಲಾಲ್ಬಾಗ್ ಫ್ಲವರ್ ಶೋ. ನಾನು ಎಂಟ್ರಿ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಆಗಲಿ, ಪ್ಲಾಸ್ಟಿಕ್ ಏನೇ ಐಟಮ್ ಆಗಲಿ ಅಲೋ ಮಾಡಲ್ಲ ಇನ್ಸೈಡ್ ದ ಪಾರ್ಕ್ ನಿಮಗೆ. ಸೊ ತುಂಬ ಸ್ಟ್ರಿಕ್ಟಾಗಿ ಚೆಕಿಂಗ್ ಮಾಡ್ತಾರೆ. ಸೊ ಏನೋ ಪ್ಲಾಸ್ಟಿಕ್ ಬಾಟಲ್ಸ್ ತರಕ್ಕೆ ಹೋಗಬೇಡಿ, ಈಟೇಬಲ್ಸ್ ಏನೂ ತೊಗೊಳಕ್ಕೆ ಹೋಗಬೇಡಿ, ನಿಮಗೆ ಇಲ್ಲೇ ಒಳಗಡೆನೇ ಸಿಗುತ್ತೆ ಎಲ್ಲ. ಸೊ ಬಂದಿದ ತಕ್ಷಣ ಇದು ಒಂದು ಬ್ಯೂಟಿಫುಲ್ ಲೇಕ್ ಇದೆ ಇಲ್ಲಿ. ಒಂದು ಬ್ಯೂಟಿಫುಲ್ ಲೇಕ್ ಇದೆ. ಆರಾಮಾಗಿ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಬರ್ಬೋದು ಇಲ್ಲಿಗೆ. ತುಂಬ ಫ್ರೆಂಡ್ಲಿ ಆಗಿದೆ ಫ್ಯಾಮಿಲಿ ಪ್ಲೇಸ್ ಇದು. ಹಾಗೂ ಬರೀ ಫ್ಲವರ್ ಶೋ ನೋಡೋಕ್ಕೆ ನಿಮಗೆ ಆಲ್ಮೋಸ್ಟ್ 2 or 3 hours ಬೇಕು. ಸೊ ಆರಾಮಾಗಿ ಟೈಮ್ ಮಾಡ್ಕೊಂಬನ್ನಿ. ಅರ್ಜೆಂಟಲ್ಲಿ ಬರಬೇಡಿ, ಏನೂ ನೋಡೋಕ್ಕಾಗಲ್ಲ. ತುಂಬ ಬರೀ ಫ್ಲವರ್ ಶೋ ಅಂತ ಅಲ್ಲ, ತುಂಬ ಐಟಮ್ಸ್ ಇದೆ ಇಲ್ಲಿ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಒಂದೆರಡಲ್ಲ, ತುಂಬ ಸ್ಟಾಲ್ಸ್ ಇದೆ. ನೀವು ಆಚೆಗಡೆಯಿಂದ ಏನೂ ತರೋದು ಅವಶ್ಯಕತೆನೇ ಇಲ್ಲ. ಏನಾದರೂ ತಿನ್ನಕ್ಕಂದರೆ ತುಂಬ ವೆರೈಟೀಸ್ ಇದೆ. ಒಳಗಡೆ ಫ್ರೂಟ್ಸ್ ಇದೆ, ಪಾನಿಪುರಿ ಕೂಡ ಒಳಗಡೆ ಸಿಗುತ್ತೆ ನಿಮಗೆ. ಸೊ ನಾನು ಅದು ಕೂಡ ಫುಡ್ ಕೂಡ ಟ್ರೈ ಮಾಡ್ತೀನಿ, ಏನೇನು ತೋರಿಸ್ತೀನಿ. ಬಟ್ ಫಸ್ಟ್ ನಾನು ಇಂಟೆನ್ಷನ್ ಇರೋದು ಫ್ಲವರ್ ಶೋ ನೋಡೋದು ಗ್ಲಾಸ್ ಹೌಸಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ಆನ್ ದ ವೇ ನಿಮಗೆ ತುಂಬ ಫುಡ್ ಸ್ಟಾಲ್ಸ್ ಇದೆ. ಸಾಫ್ಟ್ ಡ್ರಿಂಕ್ಸ್ ಆಗಲಿ, ಹಾಗೂ ಫ್ರೂಟ್ಸ್ ಆಗಲಿ, ಪಾನಿಪುರಿ ಆಗಲಿ, ಚುರುಮುರಿ, ಸಮೋಸಾಸ್, ತುಂಬ ಸ್ಟಾಲ್ಸ್ ಇದೆ ಒಳಗಡೆ. ಸೊ ನೋಡೋಣ. ಮಕ್ಕಳಿದ್ದಾರೆ, ತುಂಬ ಸೀನಿಯರ್ ಸಿಟಿಸನ್ಸ್ ಕೂಡ ಇದ್ದಾರೆ, ತುಂಬ ಫ್ಯಾಮಿಲೀಸ್ ಕೂಡ ಇದೆ. ಒಂದು ತುಂಬ ಫ್ಯಾಮಿಲಿ ಫ್ರೆಂಡ್ಲಿ ಸ್ಪಾಟ್. ಒಂದು ವೀಕೆಂಡ್ ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಮಕ್ಳಿಗಂತೂ ಡೆಫಿನೆಟ್ಲಿ ಕರ್ಕೊಂಬನ್ನಿ, ಅವ್ರಿಗೆ ಹೇಳಿ ಇದ್ರ ಬಗ್ಗೆ ಅರ್ಥ ಮಾಡಿಸಿ. ಬಿಕಾಸ್ ಮಕ್ಕಳೇ ನಮ್ಮ ನೆಕ್ಸ್ಟ್ ಜನ್ರೇಷನ್ ಬರ್ತಾ ಇರೋದು, ಅವರಿಗೆ ಗೊತ್ತಿಲ್ಲ ಅಂದರೆ ಏನು ಮಾಡೋಣ ನಾವು. ಸೊ ಡೆಫಿನೆಟ್ಲಿ ಕರ್ಕೊಂಬನ್ನಿ, ಇಂಥ ಜಾಗಕ್ಕೆಲ್ಲ ತೋರಿಸ್ಕೊಡಿ.
ಪ್ಲ್ಯಾಂಟ್ಸ್ ಕೂಡ ತೊಗೊಂಡೋಗ್ಬೋದು. ತುಂಬ ಥರ ಫ್ಲವರ್ಸ್ ಎಲ್ಲ ಕೂಡ ತೊಗೊಂಡೋಗ್ಬೋದು. ತುಂಬ ಥರ ಫ್ಲವರ್ಸ್ ಇದೆ, ಪ್ಲ್ಯಾಂಟ್ಸ್ ಇದೆ. ನೋಡ್ತಾ ಇದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನರ್ಸರಿ ಟೈಪ್ ಇದೆ, ತುಂಬ ಚೆನ್ನಾಗಿದೆ. ನನಗೆ ತೋರಿಸ್ತೀನಿ. ಬರೀ ತಿನ್ನೋದೇ ಅಂತ ಅಲ್ಲ, ತುಂಬ ಥರ ಸ್ಟಾಲ್ಸ್ ಇದೆ. ಅದು ಹ್ಯಾಂಡ್ಮೇಡ್ ಕ್ರಾಫ್ಟ್ ಆಗಲಿ, ಬುಕ್ಸ್ ಆಗಲಿ, ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ನನ್ನ ಗ್ಲಾಸ್ ಹೌಸ್ ಇಲ್ಲೇ ಇದೆ, ನಾನು ಗ್ಲಾಸ್ ಹೌಸ್ ಹತ್ರನೇ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ತುಂಬ ಸ್ಟಾಲ್ಸ್ ಇದೆ, ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನಾನು. ಮಕ್ಳಿಗಂತೂ ತುಂಬ ವೆರೈಟೀಸ್ ಇದೆ. ಬಟ್ಟೆ, ಹ್ಯಾಂಡ್ಮೇಡ್ ವುಡ್ ಐಟಮ್ಸ್, ಫ್ಲವರ್ಸ್, ಪ್ಲಾಸ್ಟಿಕ್ ಫ್ಲವರ್ಸ್, ಹೋಮ್ ಡೆಕಾರ್ ಫ್ಲವರ್ಸ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ. ತುಂಬ ಚೆನ್ನಾಗಿ ಮ್ಯಾಗ್ನೆಟ್ಸ್ ಇದೆ. ನಾನು ಮ್ಯಾಗ್ನೆಟ್ಸ್ ತೊಗೊಂಡೆ, ಫ್ರಿಜ್ ಮ್ಯಾಗ್ನೆಟ್ಸ್ ತೋರಿಸ್ತೀನಿ ನಾನು. ಮ್ಯಾಗ್ನೆಟ್ಸ್ ತೊಗೊಂಡೆ 2. ಸೊ ನನ್ನ ವಾಲ್ ಹಾಕೋಕ್ಕೆ ನನ್ನ ಫೋಟೋ ಫ್ರೇಮ್ ಇದೆ, ಅಲ್ಲಿ ನನ್ನ ಹತ್ರ ಒಂದು ಮ್ಯಾಗ್ನೆಟ್ಸ್ ಇದೆ. ಸೊ ಅದಕ್ಕೆ ಹಾಕ್ತೀನಿ ನಿಮಗೆ, ಅದು ಕೂಡ ತೋರಿಸ್ತೀನಿ ನಿಮಗೆ ಒಂದ್ಸಲಿ ನನ್ನ ರೂಮಲ್ಲಿ. ಸೊ ಇಲ್ಲೂ ಕೂಡ ಮೇಲ್ಗಡೆ ಕೂಡ ಸ್ಟಾಲ್ಸ್ ಇದೆ, ಸೊ ನಾನು ಅದು ಕೂಡ ತೋರಿಸ್ತೀನಿ ಫಸ್ಟ್. ಬಟ್ ನಾನು ಹೋಗ್ತಾ ಇರೋದು ಗ್ಲಾಸ್ ಹೌಸಿಗೆ ಫ್ಲವರ್ ಶೋ ನೋಡೋಕ್ಕೆ. ಸೊ ಹೋಗೋಣ. ಸೊ ಡೆಫಿನೆಟ್ಲಿ ಬನ್ನಿ, ಬ್ಯಾಂಗ್ಳೂರ್ ಎಕ್ಸ್ಪ್ಲೋರ್ ಮಾಡಿ. ನಾವು ಬ್ಯಾಂಗ್ಳೂರಲ್ಲೇ ಇದ್ದು ತುಂಬ ಥಿಂಗ್ಸ್ ಮಿಸ್ ಮಾಡ್ತೀವಿ, ಬಟ್ ಡೆಫಿನೆಟ್ಲಿ ಇದು ವರ್ತ್ ಇಟ್ ಅನ್ಸುತ್ತೆ. 100 ರೂಪೀಸ್ಗೆ ನಾವು ಆಚೆ ಹೋದರೆ ಒಂದ್ಸಲಿ ಪಾನಿಪುರಿ ತಿಂದ್ಬಿಡ್ತೀವಿ 100 ರೂಪೀಸಿಗೆ. ಅಟ್ಲೀಸ್ಟ್ ಇಲ್ಲ ಒಂದು ಕೋಲ್ಡ್ ಡ್ರಿಂಕಿಗೆ 100 ರೂಪೀಸ್ ಸ್ಪೆಂಡ್ ಮಾಡ್ತೀವಿ. ಬಟ್ ಇದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾವು 100 ರೂಪೀಸ್ ಕಾಸ್ಟ್ಲಿ ಅಂತೀವಿ. ಸೊ ಬಟ್ ಡೆಫಿನೆಟ್ಲಿ ರೆಕಮೆಂಡೆಡ್ ಇದು. ನಿಮ್ಮ ಮಕ್ಳಿಗೆ ತೋರಿಸಿ. ಸೊ ಡೆಫಿನೆಟ್ಲಿ ಯೂಸ್ ಆಗೇ ಆಗುತ್ತೆ ಇದು. ಸೊ ಇದು ಎವ್ರಿ ಇಯರ್ ಒಂದು ಥೀಮಲ್ಲಿ ಡೆಕೋರೇಷನ್ ಮಾಡೋದಿದು. ಸೊ ಈ ಸಲ 219th ಇಯರ್ ನಾವು ಸೆಲೆಬ್ರೇಷನ್ ಮಾಡ್ತಾ ಇರೋದಿದು ಫ್ಲವರ್ ಶೋ. ಸೊ 26 ಜಾನ್ವರಿವರೆಗೂ ಇರುತ್ತೆ. ಕ್ರೌಡ್ ಆಗೋಕ್ಕಿಂತ ಮುಂಚೆ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ, ನೋಡಿ. ಬ್ಯಾಂಗ್ಳೂರ್ ಈಸ್ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್. ಬಟ್ ನಾವು ಬ್ಯಾಂಗ್ಳೂರಲ್ಲೇ ಇದ್ದು ಅರ್ಧ ಬ್ಯಾಂಗ್ಳೂರ್ ನೋಡಿರಲ್ಲ ನಾವು. ಬಟ್ ಡೆಫಿನೆಟ್ಲಿ ಈ ವರ್ಷ ಟ್ರೈ ಮಾಡೋಣ. ನಾನು ಕೂಡ ಬ್ಯಾಂಗ್ಳೂರ್ ನೋಡಿಲ್ಲ, ಬಟ್ ಇದು ನಿಮ್ಮ ಜೊತೆ ನಾನು ಬ್ಯಾಂಗ್ಳೂರ್ ಕೂಡ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಎಂಜಾಯ್ ಮಾಡೋಣ ಬ್ಯಾಂಗ್ಳೂರ್. ಗ್ಲಾಸ್ ಹೌಸ್ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಈ ವರ್ಷದ ಥೀಮ್ ಹೇಳೋಣ. ಸೊ ನಾನು ಒಳಗಡೆ ಹೋಗಿ ಬಂದ್ಮೇಲೆ ನಿಮ್ಗೆ ಹೇಳ್ತೀನಿ ಥೀಮ್. ನನಗೆ ಗೊತ್ತು, ಹಿ ಈಸ್ ಎನ್ ಫೇಮಸ್ ರೈಟರ್ ಆ್ಯಂಡ್ ಹಿ ಈಸ್ ಎನ್ ಫೇಮಸ್ ರೈಟರ್ಸ್ ಸನ್ ಆಲ್ಸೋ. ಸೊ ಇವರು ಇರೋದು ಚಿಕ್ಕಮಂಗ್ಳೂರಲ್ಲಿ ಇದ್ದಿದ್ದು, ಮಧುಗಿರಿಯಲ್ಲಿ ಇದ್ದಿದ್ದು. ಐ ಥಿಂಕ್ ಗೆಸ್ ಮಾಡ್ಕೊಂಡಿರ್ತೀರಾ, ಬಟ್ ಒಳಗಡೆ ತೋರಿಸಿದ್ಮೇಲೆ ನಾನು ನಿಮಗೆ ಹೆಸರು ಹೇಳ್ತೀನಿ. ತುಂಬ ಫೇಮಸ್ ಬುಕ್ಸ್ ಬರೆದಿದ್ದಾರೆ, ಅಡ್ವೆಂಚರ್ ಬುಕ್ಸ್ ಬರೆದಿದ್ದಾರೆ, ಹಾಗೂ ತುಂಬ ಆನೆಸ್ಟ್ ಮ್ಯಾನ್. ಸೊ ಬನ್ನಿತ್ತು ನೋಡೋಣ ಒಳಗಡೆ. ಎಲ್ಲ ಥೀಮ್ ಗೊತ್ತಾಗಿದೆ. ಸೊ ಈ ಸಲ ಥೀಮ್ ಆಗಿರೋದು ಪೂರ್ಣಚಂದ್ರ ತೇಜಸ್ವಿ ಅವರದು. ಸೊ ಅವರು ಕುವೆಂಪು ಅವ್ರ ಮಗ. ಸೊ ಅವ್ರು ಹುಟ್ಟಿದ್ದೆಲ್ಲ ಕರ್ನಾಟಕದಲ್ಲೇ.
ಹಾಗೂ ಇದ್ದಿದ್ದು ಚಿಕ್ಕಮಂಗ್ಳೂರು ಮಧುಗಿರಿ ತಾಲೂಕಿನಲ್ಲಿ. ಸೊ ತುಂಬ ಫೇಮಸ್ ಬುಕ್ಸ್ ಎಲ್ಲ ಬರೆದಿದ್ದಾರೆ. ಸೊ ಅದು ಕೂಡ ನಾನು ಮುಂದೆ ಕೂಡ ಹೇಳ್ತೀನಿ, ಬಟ್ ನಿಮಗೆ ಥೀಮ್ ಹೇಳ್ಬೇಕಾಗಿತ್ತು, ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಮೈನ್ಯೂಟ್ ಡೀಟೇಲ್ಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅವ್ರು ಹುಟ್ಟಿದ್ದು, ಬೆಳೆದಿದ್ದು, ಓದಿರೋದು, ಅವ್ರು ಬರ್ದಿರೋ ಬುಕ್ಸ್, ಅವರು ತೆಗ್ದಿರೋ ಫೋಟೋಗ್ರಾಫಿ, ಅವ್ರು ಏನೇನು ಇಂಟ್ರೆಸ್ಟ್ ಇತ್ತು, ಅವ್ರ ಪೇರೆಂಟ್ಸ್ ಬಗ್ಗೆ, ಅವ್ರ ಫ್ಯಾಮಿಲೀಸ್ ಬಗ್ಗೆ, ಹಾಗೂ ಅವ್ರ ಎಜುಕೇಷನ್ ಎಲ್ಲಿ ಕಂಪ್ಲೀಟ್ ಮಾಡಿದ್ರು, ಅವ್ರ ಕರ್ನಾಟಕಕ್ಕೆ ಕಾಂಟ್ರಿಬ್ಯೂಟ್ ಏನೇನು ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಮೈನ್ಯೂಟ್ ಆಗಿ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಇದು 100% ಮಕ್ಕಳಿಗೆ ರೆಕಮೆಂಡೆಡ್. ಅವ್ರಿಗೆ ಸಿಕ್ಕಿರೋ ಅವಾರ್ಡ್ಸ್ ಬಗ್ಗೆ ಹಾಗೂ ಅವರು ಏನೇನು ಬಿರೋದು ಅವ್ರಿಗೆ ಸಿಕ್ತು, ಅವ್ರು ಏನು ಸ್ಲೋಗನ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಇಲ್ಲಿ ಅಪ್ಡೇಟ್ ಆಗಿದೆ. ಇದು ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ. ಅವ್ರಿಗೆ ಒಬ್ಬರು ನಮ್ಮ ಕರ್ನಾಟಕ ಲಿಟ್ರೇಚರ್ ಬಗ್ಗೆ ತಿಳಿದುಕೊಳ್ಳೋಕೆ ಆಸೆ ಆಗುತ್ತೆ ಅವ್ರಿಗೆ. ಪೂರ್ಣಚಂದ್ರ ತೇಜಸ್ವಿ ಅವರು ಹುಟ್ಟಿದ್ದು 8 ಸೆಪ್ಟೆಂಬರ್ 1938 ಹಾಗೂ ಇವರು ತೀರ್ಕೊಂಡಿದ್ದು ಏಪ್ರಿಲ್ 5, 2007. ಇವರ ತಂದೆ ಹೆಸರು ಕುವೆಂಪು ಹಾಗೂ ಇವರ ತಾಯಿ ಹೆಸರು ಹೇಮಾವತಿ. ಇವರು ಒಂದು ಫೋಟೋಗ್ರಾಫರ್ ಕೂಡ. ನನಗೂ ಇದು ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದ್ದು. ನಾನು ಇಲ್ಲಿ ಓದಿದ್ದು ತುಂಬ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲಿ ಹಾಕಿದ್ದಾರೆ. ಸೊ ಇವರು ಹೈಸ್ಕೂಲಲ್ಲಿ ಇದ್ದಾಗ ಇವ್ರದ್ದೇ ಸ್ವಂತ ದುಡ್ಡಲ್ಲಿ ಇವರು ಬಂದು ಕ್ಯಾಮ್ರಾ ತೊಗೊತಾರೆ. ಅವ್ರಿಗೆ ತುಂಬ ಫೋಟೋಗ್ರಫಿ ತುಂಬ ಆಸೆ ಇರುತ್ತೆ. ಸೊ ಒಂದು ಕ್ಯಾಮ್ರಾ ತೊಗೊಂಡು ಅಲ್ಲಿಂದ ಇವರು ಫೋಟೋ ಸ್ಟುಡಿಯೋ ಸ್ಟಾರ್ಟ್ ಮಾಡ್ತಾರೆ. ಹಾಗೂ ಇವರು ಸ್ಟಾರ್ಟ್ ಮಾಡಿ ತುಂಬ ಹಲವಾರು ಬರ್ಡ್ಸ್, ತುಂಬ ಬ್ಯೂಟಿಫುಲ್ ಪಿಕ್ಚರ್ಸ್ ಕೂಡ ಕ್ಲಿಕ್ ಮಾಡಿದ್ದಾರೆ. ಅದನ್ನ ನಿಮಗೆ ಗೂಗಲಲ್ಲೂ ಸಿಗುತ್ತೆ. ತುಂಬ ಚೆನ್ನಾಗಿತ್ತು. ಮಕ್ಳಿಗೆ ಮಾತ್ರ ನೀವು ಟೈಮ್ ಪಾಸಿಗೆ ಕರ್ಕೊಂಬರೋಕ್ಕಾಗಲ್ಲ, ಅವ್ರಿಗೆ ನಾಲೆಜ್ ಕೂಡ ಗೇನ್ ಆಗುತ್ತೆ. ಇಲ್ಲಿ ಡಿಫ್ರೆಂಟ್ ಅರೌಂಡ್ ದ ವರ್ಲ್ಡ್ ನಿಮಗೆ ವೆಜಿಟೇಬಲ್ಸ್, ಫ್ಲವರ್ಸ್ ಬಂದಿದೆ ಈ ಸಲ. ಸೊ ಎವ್ರಿ ಇಯರ್ ಕೂಡ ತುಂಬ ಯುನೀಕ್ ಆಗಿ ನಡೀತೆ. ಈ ವರ್ಷ ಕೂಡ ತುಂಬ ಯುನೀಕ್ ಆಗಿ ನಡೀತಾ ಇದೆ. ಸೊ ಡೆಫಿನೆಟ್ಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಲೈಟ್ ಕೂಡ ಚೆನ್ನಾಗಿ ಬರ್ತಾ ಇದೆ, ನನ್ನ ಫೋಟೋ ಕೂಡ ಬರ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಅವ್ರದ್ದು ಒಂದು ಫೌಂಡೇಶನ್ ನಡೀತಾ ಇದೆ, ಅದರದ್ದು ರೆಪ್ಲಿಕಾ ಇದು ಕೂಡ ಅಲ್ಲಿ ಮಾಡಿದ್ದಾರೆ. ಹಾಗೂ ಇದು ಥ್ರೆಡ್ ಇಂದ ಮತ್ತೆ ನೀಲ್ಸ್ ಇಂದ ಮಾಡಿರೋದು ತುಂಬಾ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಅದು ನಮ್ಮ ಕರ್ನಾಟಕ ಬಾವುಟದಲ್ಲಿ ಅವರ ಮಗ ಮಾಡಿರೋದು ಸಖತ್ತಾಗಿತ್ತು. ಇದು ಬಿಟ್ಟು ಅವ್ರ ಬಗ್ಗೆ ನೀವು ಎಲ್ಲೂ ತಿಳ್ಕೊಳಕ್ಕೆ ಸಾಧ್ಯವಾಗಲ್ಲ ಅಂತ ಅವ್ರದ್ದು ಮೈನ್ಯೂಟ್ ಡೀಟೇಲ್ಸ್ ಕೂಡ ಇಲ್ಲಿ ಇನ್ಫಾರ್ಮೇಶನ್ ಕೂಡ ಹಾಕಿದ್ದಾರೆ. ಲೈಕ್ ಅವ್ರದ್ದು ಅವಾರ್ಡ್ಸ್ ಆಗಿರ್ಲಿ, ಅವ್ರ ಅಪ್ಪ ಜೊತೆ ಹೇಗೆ ಬಾಂಡ್ ಆಗಿದ್ರು, ಅವ್ರಿಗೆ ಏನೇನು ಅಭ್ಯಾಸಗಳಿತ್ತು ಅವ್ರ ಬಗ್ಗೆ, ಅವ್ರು ಇದ್ದಿದ್ದು, ಅವ್ರ ಕಾಲೇಜ್, ಅವ್ರ ಲಿಟ್ರೇಚರ್, ಅವ್ರ ಕಾಂಟ್ರಿಬ್ಯೂಷನ್ಸ್ ಏನೇನಿದೆ ಕರ್ನಾಟಕಗೆ, ಅವರಿಂದ ನಮಗೆ ಕರ್ನಾಟಕಗೆ ಎಷ್ಟು ಹೆಮ್ಮೆ ಆಗುತ್ತೆ. ಸೊ ಇದೆಲ್ಲ ಕೂಡ ಇಲ್ಲಿ ನಿಮಗೆ ಅವ್ರಿಗೆ ಮೈನ್ಯೂಟ್ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಅಪ್ಡೇಟ್ ಆಗಿದೆ. ಸೊ ಡೆಫಿನೆಟ್ಲಿ ಮಕ್ಳಿಗೆ ಕರ್ಕೊಂಬನ್ನಿ, ಹೇಳಿ ಅವರಿಗೆ ಏನು ಮಾಡಿದ್ದಾರೆ, ನಮ್ಮ ಕರ್ನಾಟಕ ಏನು, ನಮ್ಮ ಲಿಟ್ರೇಚರ್ ಏನು ಅಂತ ತೋರಿಸ್ಬೋದು ನೀವು ಅವರಿಗೆ. ಸೊ ಈಗಿನ ಜನ್ರೇಷನ್ಗೆ ಇದು ತಿಳಿಯೋಕ್ಕೆ ತುಂಬ ಇಂಪಾರ್ಟೆಂಟ್. ಸೊ ನಾವು ಮಾತ್ರ ಅಲ್ಲ, ನಮ್ಮ ಮಕ್ಕಳು ಕೂಡ ಇದನ್ನ ಫ್ಯೂಚರಲ್ಲಿ ಅಡಾಪ್ಟ್ ಮಾಡಿದ್ವಿ, ಹೇಳ್ಕೊಡೋಣ ಅವ್ರಿಗೆ. ಇಲ್ಲಿ ಏನಾಯ್ತಂದ್ರೆ ಅಲ್ಲಿ ಬರ್ದಿರೋ ಇನ್ಫಾರ್ಮೇಶನ್ ತೊಗೊಂಡು ಬರ್ತಾ ಇದೆ, ಬಟ್ ನನ್ನ ಮೈಕ್ ಆಫ್ ಆಗೋಗಿತ್ತು, ನಾನು ಅದನ್ನ ನೋಡೇ ಇಲ್ಲ. ಸೊ ಇಲ್ಲಿ ವಾಯ್ಸ್ ಏನು ರೆಕಾರ್ಡೇ ಆಗಲಿಲ್ಲ. ಆಮೇಲೆ ನಾನು ಎಡಿಟಿಂಗ್ ಮಾಡೋಕ್ಕೆ ಕೂತಿದ್ದಾಗ ಕ್ಲಿಪ್ಸ್ ನೋಡ್ಬಿಟ್ಟು ತುಂಬ ಬೇಜಾರಾಯಿತು. ಬಟ್ ಅವ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಅಲ್ಲಿದೆ. ಡೆಫಿನೆಟ್ಲಿ ವಿಸಿಟ್ ಮಾಡಿ, 100% ರೆಕಮೆಂಡೆಡ್ ಇದು. ಸೊ 26th ಜಾನ್ವರಿಗೆ ಎಂಡ್ ಆಗುತ್ತೆ, ಅದಕ್ಕೆ ನಮ್ಮ ಮುಂಚೆ ಹೋಗಿ ವಿಸಿಟ್ ಮಾಡಿ, ಡೆಫಿನೆಟ್ಲಿ ಹೋಗಿ ನೋಡಿ. ಒನ್ ಆಫ್ ದ ಕ್ಯೂಟೆಸ್ಟ್ ಥಿಂಗ್ ಇಲ್ಲಿ ಆಗಿರೋದು ಇವ್ರ ಫ್ಯಾಮಿಲಿ ಫೋಟೋಸ್, ಅವ್ರ ಚಿಕ್ಕ ವಯಸ್ಸಿನ ಫೋಟೋಸ್, ಅವ್ರ ಡಾಗ್ ಫೋಟೋ, ಅವ್ರ ಮಕ್ಕಳು ಫೋಟೋಸ್ ಕೂಡ ಇಲ್ಲಿ ಇದೆ. ತುಂಬ ಕ್ಯೂಟ್ ಆಗಿದೆ, ತುಂಬ ಇಷ್ಟ ಆಗಿದೆ ನನಗಿದು. ಈಗ ತಾನೇ ಎಕ್ಸಿಟ್ ಆಗ್ತಾ ಇದ್ದೀನಿ, ಇನ್ನೂ ಎಕ್ಸಿಟ್ ಕೂಡ ಆಗ್ತಾ ಇಲ್ಲ, ಆಗಿಲ್ಲ ನಾನು ಇಲ್ಲಿಂದ. ಬಟ್ ಇಟ್ ವಾಸ್ ತುಂಬ ಚೆನ್ನಾಗಿದೆ. 100 ರೂಪೀಸಿಗೆ ವರ್ತ್ ಇಟ್ ಅನ್ಸುತ್ತೆ ಇದು. ಬಟ್ ತುಂಬ ಅವ್ರ ಬಗ್ಗೆ ನಾಲೆಜ್ ಬಂದಿದೆ ನನಗಂತೂ. ಈಗ ಅವ್ರದ್ದು ಒಂದು ಫೌಂಡೇಶನ್ ಕೂಡ ನಡೀತಾ ಇದೆ ಈಗ, KP ಪೂರ್ಣಚಂದ್ರಶ್ರೀ ಅವ್ರದ್ದು. ಏನು ಹೇಳೋದೇನೂ ಇಲ್ಲ ನಮಗೆ ಅವ್ರ ಬಗ್ಗೆ. ನಮಗೆ 1% ಅಷ್ಟೇ ಗೊತ್ತಾಗಿರೋದು ಈಗಿನ ಜನ್ರೇಷನ್ ಆಗಿ ನಾವು. ಸೊ ತುಂಬ ಚೆನ್ನಾಗಿದೆ, ಬಂದು ಡೆಫಿನೆಟ್ಲಿ ಮಕ್ಳಿಗೆ ತೋರಿಸಿ.
ಅವ್ರಿಗೂ ಕೂಡ ಕರ್ನಾಟಕದ ಸಾಹಿತ್ಯ ಏನು, ಕರ್ನಾಟಕದ ಬಗ್ಗೆ ಗೊತ್ತಾಗಲಿ. ಇವರೆಲ್ಲ ನಮ್ಗೆ ಕನ್ನಡಿಗರು, ನಾವು ಆಲ್ಮೋಸ್ಟ್ ಎಲ್ಲರೂ ಬುಕ್ಸ್ ಓದ್ತೀವಿ. ಸೊ ಈ ಬುಕ್ಸ್ ಓದೋಣ, ಇವ್ರ ಬುಕ್ಸ್ ಓದೋಣ. ನನ್ಗೆ ಹೇಳಕ್ಕೆ ತುಂಬ ಇದಾಗ್ತದೆ. ನಾನು ತುಂಬ ಚಿಕ್ಕವನು, ಇದ್ರ ಬಗ್ಗೆ ಹೇಳಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ. ಬಟ್ ನನಗೂ ಕೂಡ ಈಗ ನಾಲೆಜ್ ಬಂದಿರೋದು. ಸೊ ಬಟ್ ಡೆಫಿನೆಟ್ಲಿ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ, ಮಕ್ಳಿಗೆ ಹೇಳಿ, ತೋರಿಸಿ, ಫಾರ್ವರ್ಡ್ ಮಾಡೋಣ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಇನ್ನು ಬಗ್ಗೆ ನಾಲೆಜ್ ಆಯಿತು. ಸೊ ಈಗ ಹೋಗೋಣ, ಫುಡ್ ಎಕ್ಸ್ಪ್ಲೋರ್ ಮಾಡೋಣ, ಸ್ಟಾಲ್ಸ್ ಎಕ್ಸ್ಪ್ಲೋರ್ ಮಾಡೋಣ. ಡೆಫಿನೆಟ್ಲಿ ಅದು ಕೂಡ ಇಂಪಾರ್ಟೆಂಟ್. ತುಂಬ ಬ್ಯೂಟಿಫುಲ್ ಆಗಿ ಅವ್ರ ಮನೆ ರೆಪ್ಲಿಕಾ ಮಾಡಿದ್ದಾರೆ, ಅವ್ರದ್ದು ಫೌಂಡೇಶನ್ ರೆಪ್ಲಿಕಾ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಫ್ಲವರ್ಸಲ್ಲೇ ಮಾಡಿದ್ದಾರೆ ಅವ್ರ ಮನೇನ. ಹಾಗೂ ಅವ್ರ ಫೌಂಡೇಶನ್ದು ರೆಪ್ಲಿಕಾ ಮಾಡಿದ್ದಾರೆ. ಸೊ ಅದು ಕೂಡ ಇಲ್ಲಿ ನೋಡ್ಬೋದು ನೀವು. ಹಾಗೂ ಅದ್ರ ರಿಯಲ್ ಲೈಫ್ ಫೋಟೋಸ್ ಕೂಡ ಇಲ್ಲಿ ಹಾಕಿದ್ದಾರೆ. ಸೊ ಅದು ನೋಡ್ಬೋದು ನೀವು. ಒಂದು ಸಂತೋಷದ ಏನಂದರೆ ಅವ್ರು ಬರ್ದಿರೋ ಬುಕ್ಸ್ ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ನಾನು ಕೂಡ ಯಾವ್ದಾದ್ರು ಬುಕ್ ತೊಗೊತೀನಿ. ಎಲ್ಲ ತೊಗೊಳಕ್ಕಾಗಲ್ಲ, ಒಂದು ಬುಕ್ ಆದರೂ ನಾನು ತೊಗೊಂಡು ಓದೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡಿ ಡೆಫಿನೆಟ್ಲಿ. ಡಿಫ್ರೆಂಟ್ ಕೈಂಡ್ ಆಫ್ ಸ್ಟಾಲ್ಸ್ ಇದೆ. ಮಿಕ್ಸ್ಚರ್ ಸ್ಟಾಲ್, ಸಮ್ ಹ್ಯಾಂಡ್ ಕ್ರಾಫ್ಟ್ ಸ್ಟಾಲ್ಸ್, ತುಂಬ ಚೆನ್ನಾಗಿದೆ. ಸೊ ಇಲ್ಲೂ ಕೂಡ ನೋಡ್ಬೋದು ನೀವು, ಲೈಟ್ಸ್, ಹ್ಯಾಂಡ್ ಕ್ರಾಫ್ಟ್, ವುಡ್ಡಲ್ಲಿ ಮಾಡಿರೋ ಸ್ಟಾಲ್ ಇದು. ಸೊ ನಿಮಗೆ ತುಂಬ ಚೆನ್ನಾಗಿದೆ. ಓಕೆ ಗಾಯ್ಸ್, ಡೇ ಎಂಡ್ ಮಾಡೋ ಟೈಮ್ ಬಂದಿದೆ. ಸೊ ನಾವು ಹೋಲ್ ಸಂಡೇ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ಮಧ್ಯಾಹ್ನ ಎಲ್ಲಾದರೂ ಊಟ ಮಾಡೋಣ ಸಖತ್ತಾಗಿ. ಸೊ ಅದೆಲ್ಲ ನಾನು ತೋರ್ಸೋಕ್ಕಾಗಲ್ಲ, ವಿಡಿಯೋ ತುಂಬ ಉದ್ದ ಆಗಿದೆ. ಸೊ ಹೋಗಿ ಮನೇಲಿ ಮಲ್ಕೊಳ್ಳೋಣ. ತಿರ್ಗಿ ಮಂಡೆಯಿಂದ ಕೆಲ್ಸಕ್ಕೆ ಹೋಗಬೇಕು. ಸೊ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೇನೆ, ಒಂದ್ಸರಿ ಬಂದೇ ಬನ್ನಿ. ಅದು ಬೇಗ ಬನ್ನಿ, 26 ಒಳಗಡೆ ಲಾಸ್ಟ್ ಆಗುತ್ತೆ ಇದು. ಲಾಲ್ಬಾಗ್ ಫ್ಲವರ್ ಶೋ ನೋಡಾಯಿತು. ಸೊ ಆಚೆ ಬಂದಿದ ತಕ್ಷಣ ನಮಗೆ ಲಾಲ್ಬಾಗ್ ಗ್ರ್ಯಾಂಡ್ ಅಂತ ಬರುತ್ತೆ. ನಿಮಗೆ ವೆಜ್ ಹೋಟೆಲ್, ಪ್ಯೂರ್ ವೆಜ್ ಹೋಟೆಲ್, ರೋಡ್ ಆ ಸೈಡ್ ಇದೆ. ಸೊ ನಾನು ಊಟಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಹಾಗೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ ಈ ಥರ. ಸೊ ಬ್ಯಾಂಗ್ಳೂರನ್ನ ಎಕ್ಸ್ಪ್ಲೋರ್ ಮಾಡೋಣ ಒಟ್ಟಿಗೆ.